ಎಲ್ರಿಗೂ ನಮಸ್ಕಾರ. ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಇವತ್ತು ನಾನೀಗ ಮಾತನಾಡ್ತಾ ಇರೋದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ನೀಡಿರುವ ಒಂದು ಹೇಳಿಕೆಯ ಕುರಿತು. ಬಹಳಷ್ಟು ಜನರಿಗೆ ವೀರಪ್ಪ ಮೊಯ್ಲಿ ಎಂಥವರು ಏನು ಯಾವುದು ಗೊತ್ತಿದ್ದಂತಿಲ್ಲ ಇವತ್ತಿನ ದಿನ. ಯಾಕಂದ್ರೆ ಬಹುಮಟ್ಟಿಗೆ ಅವರು ನೇಪಥ್ಯಕ್ಕೆ ಸರಿದಿದ್ರು. ಆದರೆ ಕಾರ್ಕಳದಲ್ಲಿ ಅವರು ನೀಡಿದ ಒಂದು ಹೇಳಿಕೆ, ಪಕ್ಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆಗಿರುವ ಡಿ.ಕೆ. ಶಿವಕುಮಾರ್ ಇದ್ರು. ಆ ಹೇಳಿಕೆ ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು ಮಾತ್ರ ಅಲ್ಲ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಒಳಗಡೆ ಮೂಲ ನಿವಾಸಿಗಳು ಮತ್ತು ವಲಸೆಕೋರರ ನಡುವೆ ಇರುವ ಒಂದು ಸಂಘರ್ಷದ ಒಂದು ಚಿತ್ರ ಕೂಡ ನಮಗೆ ಇದರಿಂದ ದೊರಕುತ್ತೆ. ನಾನು ಮೊದಲು ವೀರಪ್ಪ ಮೊಯ್ಲಿ ಅವರ ಬಗ್ಗೆ ನಿಮಗೆ ಹೇಳಬೇಕು. ವೀರಪ್ಪ ಮೊಯ್ಲಿ ಅವರು ದೇವರಾಜ ಅರಸು ಅವರ ಗರಡಿಯಲ್ಲಿ ಪಳಗಿ ಬಂದವರು. ಒಂದು ರೀತಿಯಲ್ಲಿ ನಿಷ್ಠ ರಾಜಕಾರಣಿ ಕೂಡ, ಅದನ್ನು ಡಿನೈ ಮಾಡೋಕ್ಕಾಗಲ್ಲ, ಯಾರು ಡಿನೈ ಮಾಡೋಕ್ಕಾಗಲ್ಲ. ಅದರಂತೆ ಅತ್ಯುತ್ತಮ ಆಡಳಿತಗಾರರು ಕೂಡ. ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ CET ಜಾರಿಗೆ ತಂದದ್ದು. ಈ ಒಂದು ಕ್ಯಾಪಿಟೇಷನ್ ಲಾಬಿಯನ್ನು ನಿಯಂತ್ರಿಸುವುದಕ್ಕೆ ಯತ್ನ ನಡೆಸಿದ್ದು ಅದೊಂದು ಇತಿಹಾಸ. ಅದರಂತೆಯೇ ಮೇಲ್ಜಾತಿಯ ಸ್ವಾಮಿಗಳು ಅವರ ವಿರುದ್ಧ ತಿರುಗು ಬಿದ್ದದ್ದು. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಬಿಕಾಸ್ ಆಫ್ ವೀರಪ್ಪ ಮೊಯ್ಲಿ ಅವರು ಈ ಯಾರ್ಯಾರು ಈ ಕ್ಯಾಪಿಟೇಷನ್ ಫೀ ತೆಗೆದುಕೊಳ್ಳುವ ಸ್ವಾಮೀಜಿಗಳಿದ್ದಾರಲ್ಲ, ಅವರವರ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಅವರನ್ನು ನಿಯಂತ್ರಿಸುವ ಯತ್ನ ಮಾಡಿದ್ರು. ಹೀಗೆ ಈ ಮೇಲ್ಜಾತಿಗಳ ಸ್ವಾಮಿಗಳ ಲಾಬಿಗೆ ಬಲಿಯಾದವರು ವೀರಪ್ಪ ಮೊಯ್ಲಿ ಅವರು. ಆದರೆ ಅವರ ಆಡಳಿತದ ಬಗ್ಗೆ ಯಾರು ಪ್ರಶ್ನೆ ಮಾಡೋ ಹಾಗೆಲ್ಲ. ಹಾಗೆಲ್ಲ ಅಪ್ಪಟ ಕನ್ನಡ ಅಭಿಮಾನಿ ವೀರಪ್ಪ ಮೊಯ್ಲಿ ಅವರು. ತುಂಬ ಓದಿದ್ದಾರೆ, ಅವರ ಕಾವ್ಯಗಳು ಬಂದಿವೆ. ಅದು ಎಷ್ಟರ ಮಟ್ಟಿಗೆ ಅದು ಚರ್ಚೆ ಮಾಡಬಹುದು. ಆದರೆ ಅವರ ಆ ಕಾವ್ಯ ಪ್ರೀತಿ ಇದೆಯಲ್ಲ, ದ್ಯಾಟ್ ವಿಲ್ ನಾಟ್ ಅಪ್ರಿಸಿಯೇಟ್. ಇದೆಲ್ಲ ಪ್ರಿಯಾಂಬಲ್ ರೀತಿ ಹೇಳ್ತಾ ಇದ್ದೀನಿ ನಾನು. ಹೀಗಿದ್ದಂಥ ವೀರಪ್ಪ ಮೊಯ್ಲಿ ಅವರು ಬಹಳಷ್ಟು ಕಾಲ ನೆಹರು ಕುಟುಂಬದ ಆಪ್ತರಾಗಿದ್ದರು ಅಂತ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿದ್ದರು. ಆದರೆ ಕಾಲಕ್ರಮದಲ್ಲಿ ಅವರು ಅಲ್ಲಿಂದ ದೂರ ಆದರು. ಹಾಗೆ ನೋಡಿದರೆ ವೀರಪ್ಪ ಮೊಯ್ಲಿ ಅವರ ಮಗಳು ಅನಿಸುತ್ತೆ, ಅವರು ಕೂಡ ರಾಹುಲ್ ಗಾಂಧಿ ಅವರ ಕಚೇರಿಯಲ್ಲೋ ಸೋನಿಯಾ ಕಚೇರಿಯಲ್ಲೋ ಕೆಲಸ ಮಾಡ್ತಿದ್ರು. ಯಾವುದೋ IT-BTಗೆ ಸಂಬಂಧಪಟ್ಟ ಯಾವುದೋ ಇದರಲ್ಲಿ. ಅದೆಲ್ಲ ಇತಿಹಾಸ. ಆದರೆ ಅದಾದ ಮೇಲೆ ವೀರಪ್ಪ ಮೊಯ್ಲಿ ಅವರು 80+ ಅವರು ರಾಜಕೀಯ ನೇಪಥ್ಯಕ್ಕೆ ಸರಿದಿದ್ರು, ಆಗಾಗ ಕಾಣಿಸ್ಕೊಡ್ತಿದ್ರು, ಅನುಮಾನ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು, ಅದಾದ ಮೇಲೆ ವೀರಪ್ಪ ಮೊಯ್ಲಿ ಸ್ವಲ್ಪವಾಗಿ ನೇಪಥ್ಯಕ್ಕೆ ಸರಿತೊಡಗಿದರು. ಸಿದ್ದರಾಮಯ್ಯ ಮತ್ತು ವೀರಪ್ಪ ಮೊಯ್ಲಿ ಅವರ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ. ಅದು ರಾಜಕೀಯ ಗೊತ್ತವರಿಗೆ, ಕಾಂಗ್ರೆಸ್ ಗೊತ್ತಿದ್ದವರಿಗೆ ಗೊತ್ತು. ಇಬ್ಬರೂ ಕೂಡ ಹಿಂದುಳಿದ ವರ್ಗಗಳ ಸೇರಿದ ನಾಯಕರುಗಳು. ಆದರೆ ವೀರಪ್ಪ ಮೊಯ್ಲಿ ಎಂದೂ ಕೂಡ ಮಾಸ್ ಲೀಡರ್ ಆಗಿಲ್ಲ ಅಂತ. ಅಂದರೆ ಹಿಂದುಳಿದ ವರ್ಗಗಳ ನೇತಾರ ಇವರೇನೇ ಪ್ರತಿನಿಧಿ ಇಲ್ಲ, ಅದನ್ನು ಮೀರಿದ ಒಂದು ವ್ಯಕ್ತಿತ್ವ ಕೂಡ ವೀರಪ್ಪ ಮೊಯ್ಲಿ ಅವರಿಗಿತ್ತು. ಸಿದ್ದರಾಮಯ್ಯ ಹಾಗಲ್ಲ. ಸಿದ್ದರಾಮಯ್ಯ ತಮ್ಮ ರಾಜಕೀಯ ಮೂವಿನ ಮೂಲಕ, ಇನ್ನೊಂದು ಮೂಲಕ ಅವರು ಹಿಂದುಳಿದ ವರ್ಗಗಳ ಪ್ರಶಾಂತಿತ ನಾಯಕರಾಗಿ ಬೆಳೆದರು. ಇದು ಕಾರಣ ಇರ್ಬೋದು ಇಬ್ಬರ ನಡುವೆ ಭಿನ್ನಾಭಿಪ್ರಾಯಕ್ಕೆ. ಯಾಕಂದ್ರೆ ಇಬ್ಬರು ಕೂಡ ಹಿಂದುಳಿದ ವರ್ಗದ ಸಮುದಾಯದಿಂದ ಬಂದವರು. ಹಿಂದುಳಿದ ವರ್ಗಗಳ ನಾಯಕತ್ವ ಇದೆಯಲ್ಲ, ಆ ಪ್ರಶ್ನೆ ಪೈಪೋಟಿ ಇರ್ಬೋದು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಬಹಳಷ್ಟು ಮೂಲ ನಿವಾಸಿಗಳಿಗೆ ಬೇಸರ ಆಗಿತ್ತು ಅಂತ. ಅವರು ಬಂದದ್ದು, ಕಾಂಗ್ರೆಸ್ಸಿಗೆ ಬಂದ ಮುಖ್ಯಮಂತ್ರಿ ಆದದ್ದು, ಈವನ್ ಸಿದ್ದರಾಮಯ್ಯನವರ ಆಗಮನದಿಂದ ಸ್ವಲ್ಪ ಮಟ್ಟಿಗೆ ಅನ್ಯಾಯಕ್ಕೆ ಒಳಗಾದವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ. ಅದನ್ನು ನಾವು ಡಿನೈ ಮಾಡೋಕ್ಕಾಗಲ್ಲ. ಖರ್ಗೆ ಅವರಿಗೆ ಅಲ್ಲಿಂದ ಕರ್ನಾಟಕದ ರಾಜಕಾರಣವನ್ನು ಬಿಟ್ಟು ದೆಹಲಿಗೆ ಹೋಗ್ಬೇಕಾಯ್ತು. ಅದು ಅವರಿಗೆ ಒಳ್ಳೆಯದೇ ಆಯಿತು, AICC ಅಧ್ಯಕ್ಷರು ಆದರು. ಅದರಂತೆ ಮೊಯ್ಲಿಯವರು ಕೂಡ ನೇಪಥ್ಯಕ್ಕೆ ಸರಿಯತೊಡಗಿದರು. ಎಂದೂ ಅವರಿಬ್ಬರ ನಡುವಿನ ಸಂಬಂಧ ಸುಧಾರಿಸಲಿಲ್ಲ ಅಂತ ನನಗೆ ಅನಿಸೋದು. ಹೀಗಿದ್ದಂಥ ವೀರಪ್ಪ ಮೊಯ್ಲಿಯವರು
ಮೊನ್ನೆ ಕಾರ್ಕಳದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಟ್ಟರು. ಅದೇನದು? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸುವುದು ಯಾರಿಗೂ ಸಾಧ್ಯ ಇಲ್ಲ. ಸೊ ಅದು ಅವರು ತಮ್ಮ ಹೋರಾಟದಿಂದ ಶಕ್ತಿಯಿಂದ ಪಡೆದುಕೊಂಡದ್ದು. ಯಾರಾದರೂ ಡಿ ಕೆ ಅವರನ್ನ ತಪ್ಪಿಸಬಹುದು ಅಂದುಕೊಂಡಿದ್ರೆ ಮುಖ್ಯಮಂತ್ರಿ, ಅದು ಭ್ರಮೆ. ಈ ರೀತಿ ಅವರ ಮಾತು ನಡೀತಾ ಇತ್ತು. ಸೊ ಈ ಮಾತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಲ್ಲೇ ಕೂತ ಡಿ ಕೆ ಶಿವಕುಮಾರ್ ಮುಗುಳ ನಗುತ್ತಾ ಇದ್ರು. ಅದರ ಜೊತೆಗೆ ಇನ್ನೊಂದು ಸಲಹೆಯನ್ನು ಕೊಟ್ಟರು. ಯಾರು ಏನೇ ಹೇಳಲಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಅದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ, ನೀವು ಸುಮ್ಮನಿರಿ, ನಿಮ್ಮನ್ನು ಯಾರು ತಪ್ಸಕ್ಕಾಗಲ್ಲ. ಈ ರೀತಿಯ ಸಲಹೆ ಕೂಡ ಬಂತು. ಈ ಮೂಲಕ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ವ್ಯಕ್ತಪಡಿಸಿದ್ದು ಒಂದು ಕಡೆ, ಅದು ತಪ್ಪಲ್ಲ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು ಇನ್ನೊಂದು ಕಡೆ. ಆದರೆ ಆ ಮೂಲಕ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಬಣದವರಿಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟರು. ಇದನ್ನು ಬೇರೆ ಬೇರೆ ರೀತಿ ವಿಶ್ಲೇಷಿಸಲಾಗ್ತಾ ಇದೆ. ಮೊಯ್ಲಿ ಅವರು ಹೈಕಮಾಂಡಿಗೆ ಹತ್ರ ಆದ್ರಿಂದ ಹೈಕಮಾಂಡ್ ಅವರು ಇದನ್ನ ಹೇಳಿಸಿರಬಹುದು, ಅದೆಲ್ಲ ಸುಳ್ಳು. ಈಗ ಮೊಯ್ಲಿ ಅವರು ಹೈಕಮಾಂಡಿಗೆ ಹತ್ರ ಅಲ್ಲ, ಬಹಳ ಕ್ಲಿಯರ್. ಹತ್ರ ಆಗಿದ್ರು, ಬಹಳ ಕಾಲ ಆಗಿದ್ರು, ಈಗ ಅವ್ರ ಹತ್ರ ಅಲ್ಲ. ಅದರಿಂದ ಮೊಯ್ಲಿ ಅವರ ಮಾತು ಹೈಕಮಾಂಡ್ ಅವರ ಮಾತು ಅಂತ ಹೇಳಕ್ಕಾಗಲ್ಲ. ಸೊ ಹೈಕಮಾಂಡ್ ಹೇಳಿಯೇ ಮೊಯ್ಲಿ ಅವರು ಮಾತನಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಆದರೆ ಮೊಯ್ಲಿ ಅವರ ಒಳಗಡೆ ಇದ್ದಿದ್ದನ್ನೇ ಏನೋ ಹೊರಗೆ ಹಾಕ್ಬೇಕಾಗಿತ್ತು. ಅದು ಸಿದ್ದರಾಮಯ್ಯನವರು ಕುರಿತಿದ್ದ ಬೇಸರ ಇನ್ನೊಂದು, ಅದನ್ನ ಅವರು ಈ ಮಾತಿನ ಮೂಲಕ ಹೊರಗೆ ಹಾಕಿದ್ರು. ಅದಕ್ಕೆ ಹಾಗಿದ್ರೆ ಇದು ಕೇವಲ ವೀರಪ್ಪ ಮೊಯ್ಲಿ ಅವರ ಮಾತು ಮಾತ್ರನ? ಇದು ಕಾಂಗ್ರೆಸ್ನ ಮೂಲ ನಿವಾಸಿಗಳ ಒಂದು ಧ್ವನಿನ? ಈ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇದು ಯಾರೋ ಒಬ್ಬರ ವ್ಯಕ್ತಿಯ ಒಂದು ಹೇಳಿಕೆ ಆದರೆ ನೀವು ಅಷ್ಟು ಗಂಭೀರವಾಗಿ ತಗೋಬೇಕಾಗಿಲ್ಲ. ಕಾಂಗ್ರೆಸ್ನಲ್ಲಿ 1000 ಜನ 1000 ಹೇಳಿಕೆ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಶಿಸ್ತು ಗಿಸ್ತು ಇನ್ನದೇ ಯಾವ ಅರಿವು ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳದ್ದು ಹಂಗೆ ಆಗಿದೆ, ಬಿಜೆಪಿದು ಹಂಗೆ ಇದೆಯಲ್ವಾ. ಸೊ ಯತ್ನಾಳ್ ಏನೇನು ಬಾಯಿ ಬಂದಾಗ ಮಾತಾಡ್ತಾರೆ, ಏನು ಮಾಡಲ್ಲ. ಕಾಂಗ್ರೆಸ್ನೂ ಅದೇ ಸ್ಥಿತಿ. 2 ಪಕ್ಷಗಳು ಬಹಳ ಇದೇ ರೀತಿ ಒಂದೇ ದೋಣಿ ಕಳ್ಳರು ಅಂತಾರೆ ನೋಡಿ. ಈ 2 ಪಕ್ಷಗಳು ಒಂದೇ ದೋಣಿ ಕಳ್ಳರೆ, ಇವರು ಏನು ಬೇರೆಯವರಲ್ಲ. ಸೊ ಆದರೆ ಶಿಸ್ತನ್ನು ತರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಶಿಸ್ತು ಇದು ಒಬ್ಬ ವ್ಯಕ್ತಿಯ ಹೇಳಿಕೆ ಆದರೆ ಅದನ್ನು ಶಿಸ್ತು ಅಂತ ಪರಿಗಣಿಸ್ಬೇಕು. ಆದರೆ ಇದು ಅಷ್ಟಕ್ಕಾಗಿ ಉಳಿದಿಲ್ಲ. ಹಾಗಿದ್ರೆ ಏನನ್ನು ಸೂಚಿಸುತ್ತೆ ಇದು? ಇದು ಬಹಳ ಮುಖ್ಯವಾದ. ಏನನ್ನು ಸೂಚಿಸುತ್ತೆ ಅಂದರೆ, ಕಾಂಗ್ರೆಸ್ ಪಕ್ಷದ ಒಳಗಿನ ಮೂಲ ನಿವಾಸಿಗಳು, ಅಂದರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ಸಿಗೆ ಬರುವಕ್ಕಿಂತ ಮೊದಲು ಇದ್ದಂಥ ನಾಯಕರುಗಳು ತಮ್ಮ ಬಹುತೇಕ ಜೀವನವನ್ನು ಕಾಂಗ್ರೆಸ್ಗಾಗಿ ಸವೆದವರು, ಕಾಂಗ್ರೆಸ್ನಲ್ಲೇ ಬೆಳೆದವರು, ಕಾಂಗ್ರೆಸ್ಸನ್ನು ಬೆಳೆಸಿದವರು. ಅವರಿಗೆಲ್ಲರಿಗೂ ಒಂದು ಮನಸ್ಥಿತಿ, ಅಭಿಪ್ರಾಯ. ಇದರಲ್ಲಿ ಖರ್ಗೆ ಅವರ ಮನಸ್ಥಿತಿ ಕೂಡ ಇದೇ ರೀತಿ ಇದೆ ಅಂತ ನನಗೆ ಅನಿಸುತ್ತೆ. ಐ ಡೋಂಟ್ ನೋ. ಸೊ ಖರ್ಗೆ ಸೇರಿದಂತೆ ಬಹಳಷ್ಟು ಜನ ಮೂಲ ನಿವಾಸಿ ಕಾಂಗ್ರೆಸ್ಸಿಗರು ಏನಿದ್ದಾರೆ, ಮುನಿಯಪ್ಪ ಗಿನಿಯಪ್ಪ ಎಲ್ಲರೂ ಕೂಡ ಅವ್ರದ್ದು ಒಂದು ಅಭಿಪ್ರಾಯ ಇದ್ದತ್ತೆ ಕಾರಣ. ಇದೇನು ಅಂದರೆ, ಈಗ ಸಿದ್ದರಾಮಯ್ಯನವರ ಕಾಲಾವಧಿ ಮುಗಿಬೇಕು ಮತ್ತು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಬೇಕು. ಆದರೆ ಸಿದ್ದರಾಮಯ್ಯನವರು ಫೈಟ್ ಮಾಡುವಂಥ ನಾಯಕರು ಇನ್ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ? ಸಿದ್ದರಾಮಯ್ಯನವ್ರನ್ನ ಇಳಿಸಿ ಇನ್ನೊಬ್ಬರು ಕೂಡಿಸಿದರೆ ಅವರು ಸರ್ಕಾರ ಮತ್ತು ಪಕ್ಷ ಎಲ್ಲವನ್ನೂ ಕೂಡ ಸಬಲಗೊಳಿಸುತ್ತಾ ತಮ್ಮ ಕಾರ್ಯಶೈಲಿಯನ್ನು ರೂಪಿಸ್ಕೋತಾ ಮುಂದುವರಿಬೇಕು. ಅಂಥ ನಾಯಕರು ಯಾರಿದ್ದಾರೆ ಅನ್ನೋದು. ಅಂದರೆ ಡಿ ಕೆ ಶಿವಕುಮಾರ್ ಇಷ್ಟು ಪವರ್ಫುಲ್ ಆಗುವುದಕ್ಕಿಂತ ಮೊದಲು ಸಿದ್ದರಾಮಯ್ಯನವರನ್ನ ಪ್ರಶ್ನಿಸುವ ಯಾವೊಬ್ಬ ನಾಯಕನು ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಅಂದರೆ ಈ ಮೂಲ ನಿವಾಸಿಗಳ ಧ್ವನಿ ಇದೆಯಲ್ಲ, ಆ ಮೂಲ ನಿವಾಸಿಗಳ ಧ್ವನಿ ಹೊರಗಡೆ ಬರ್ತಿರಲಿಲ್ಲ. ಹೀಗೆ ಕಾಂಗ್ರೆಸ್ನ ಮೂಲ ನಿವಾಸಿಗಳಿಗೆ ಧ್ವನಿಯಾದವರು ಡಿ ಕೆ ಶಿವಕುಮಾರ್. ಈಗ ಈ ಮೂಲ ನಿವಾಸಿಗಳಿಗೆ ಅನಿಸ್ತಾ ಇರುವುದೇನು ಅಂದರೆ, ಸೊ ಸಿದ್ದರಾಮಯ್ಯನವರನ್ನ ಎದುರಿಸುವ ಶಕ್ತಿ ಇರುವುದು ಡಿ ಕೆ ಶಿವಕುಮಾರ್ಗೆ ಮಾತ್ರ. ಆದ್ದರಿಂದ ವಿಲ್ ಹ್ಯಾವ್ ಟು ಸಪೋರ್ಟ್ ಡಿ ಕೆ ಶಿವಕುಮಾರ್. ಸೊ ಇದು ಇವತ್ತಿನ ಕಾಂಗ್ರೆಸ್ನ ಮನಸ್ಥಿತಿ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಆಗಿದ್ರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರ ಬೆಂಬಲ ಇದೆ ನೋಡಿ.
ಒಂದು ಸೋನಿಯಾ ಗಾಂಧಿ ಅವರ ಬೆಂಬಲ ಡಿ ಕೆ ಶಿವಕುಮಾರ್ಗೆ ಇದೆ, ಅನುಮಾನ ಬೇಕಾಗಿಲ್ಲ. ರಾಹುಲ್ ಗಾಂಧಿ ಅವರ ಬೆಂಬಲ ಇದೆಯೋ ಇಲ್ಲೋ ಅನುಮಾನ ಇದೆ ನನಗೆ. ರಾಹುಲ್ ಗಾಂಧಿ ಅವರ ಬೆಂಬಲ ಅಥವಾ ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ, ಕಾಂಗ್ರೆಸ್ ಅಂದ್ರೆ ಅವರೇ ತಾನೆ ಹೈಕಮಾಂಡ್ ಅದ್ರಿ ಮೇಜರ್ ಆಗಿ, ಅವರ ಬೆಂಬಲ ಐ ಹ್ಯಾವ್ ಮೈ ಓನ್ ಡೌಟ್ಸ್ ಇದೆಯಾ ಇಲ್ವಾ ಅಂತ ಅವ್ರು ಬೇರೆ ರೀತಿ ಆಲೋಚನೆ ಮಾಡೋರು. ಇದ್ರ ಜೊತೆಗೆ ರಾಹುಲ್ ಗಾಂಧಿ ಬ್ಯಾಕ್ವರ್ಡ್ ಕ್ಲಾಸ್ ಪಾಲಿಟಿಕ್ಸು ಇಸಿ ಹಿಂದುಳಿದ ವರ್ಗಗಳ ಜನಗಣತಿ ಗಣತಿ ಈ ರೀತಿ ಆಟಿಟ್ಯೂಡ್ ಎವ್ರಿಥಿಂಗ್ಸ್ ರಾಹುಲ್ ಗಾಂಧಿ ಮಾತನಾಡೋದು ಅದು ಸಿದ್ದರಾಮಯ್ಯವ್ರಿಗೆ ಹತ್ತಿರ ಆಗುತ್ತೆ ಹೊತ್ತು ಡಿ ಕೆ ಹತ್ತಿರ ಆಗುತ್ತೆ ಅವರ ಅಪ್ರೋಚ್, ಅವ್ರ ಸ್ಟೈಲ್ ಆಫ್ ಪಾಲಿಟಿಕ್ಸ್. ಸೊ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿಗೆ ಅಷ್ಟು ಇಷ್ಟ ಆಗುತ್ತೋ ಇಲ್ಲೋ ಡೌಟ್ ಇದೆ. ರಾಹುಲ್ ಗಾಂಧಿ ಕೂಡ ಈ ಟ್ರೈಡ್ ಫಾರ್ ಸಾಫ್ಟ್ ಹಿಂದುತ್ವ, ಈ ಫೇಲ್ಡ್. ಅದಾದ್ಮೇಲೆ ಹಿ ಚೇಂಜ್ಡ್ ಹಿಸ್ ಅಪ್ರೋಚ್ ಅಂತ, ಹಿಸ್ ಪೊಲಿಟಿಕಲ್ ಅಪ್ರೋಚ್ ಹ್ಯಾಸ್ ಬಿನ್ ಚೇಂಜ್ಡ್ ಲಾಟ್. ಸೊ ಹಾಗೆ ಅವರು ಬದಲಿಸಿಕೊಂಡು ದಲಿತ ಹಿಂದುಳಿದ ವರ್ಗಗಳ ಧ್ವನಿಯಾಗುವ ಒಂದು ಯತ್ನವನ್ನು ಮಾಡಬೇಕು. ಅದು ಪೊಲಿಟಿಕಲ್ ಇಂಟೆನ್ಸಿಟಿ ಇದೆ. ಸೊ ಆ ಕಾರಣಕ್ಕಾಗಿ ಅದರ ಜೊತೆಗೆ ಅವರಿಗೆ ತಮ್ಮ ಬೆಂಬಲಿಗರನ್ನು ಕ್ರೋಢೀಕರಿಸಿಕೊಳ್ಳುವ ಬೆಂಬಲ ಒಗ್ಗೂಡಿಸುವುದಕ್ಕೆ ಕೆಲವು ವಿಚಾರಗಳು ಬೇಕಾಗಿತ್ತು. ಸಾಫ್ಟ್ ಹಿಂದುತ್ವ ವೋಂಟ್ ವರ್ಕ್ ಅಂತ ಅವರಿಗೆ ಅನ್ಸೋಕೆ ಪ್ರಾರಂಭ ಆಗಿತ್ತು. ಯಾಕೆಂದ್ರೆ ಹಿಂದುತ್ವದಲ್ಲಿ ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ ಅಂತಿದ್ರೆ ಬಹುಸಂಖ್ಯಾತ ಭಾರತೀಯರು ಹಾರ್ಡ್ ಹಿಂದುತ್ವ ಥರ ಹೋಗ್ತಾರೆ, ಸಾಫ್ಟ್ ಹಿಂದುತ್ವ. ಅದರಿಂದ ಈ ಸಾಫ್ಟ್ ಹಿಂದುತ್ವ ವರ್ಕ್ ಆಗಲ್ಲ ಅಂದಾಗ ಉಳಿದಿರೋದು ಹಾರ್ಡ್ ಹಿಂದುತ್ವಕ್ಕೆ ಪ್ರತಿಯಾಗಿ ಸಿ ಅಹಿಂದ ಬ್ಯಾಕ್ವರ್ಡ್ ಕ್ಲಾಸ್ ಮುಸ್ಲಿಂ ಈ ಸಮುದಾಯವನ್ನು ಒಗ್ಗೂಡಿಸೋದೇ ರಾಜಕೀಯವಾಗಿ ಕಾಂಗ್ರೆಸ್ಗೆ ಉಳಿದಿರುವಂತಹ ದಾರಿ ಅಂತ. ಸಾಫ್ಟ್ ಹಿಂದುತ್ವ ವೋಂಟ್ ವರ್ಕ್. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರು ತಮ್ಮ ಅಪ್ರೋಚ್ ಅನ್ನು ಬದಲಿಸಿಕೊಂಡ್ರು, ಈ ಸಮುದಾಯವನ್ನು ಒಗ್ಗೂಡಿಸುವ ಯತ್ನವನ್ನು ಮಾಡಿದ್ರು. ಆದ್ದರಿಂದ ರಾಹುಲ್ ಗಾಂಧಿಯವರ ಈಗಿನ ಮನಸ್ಥಿತಿ ಸಿದ್ದರಾಮಯ್ಯನವರಿಗೆ ಹೆಚ್ಚು ಹೊಂದುತ್ತೆ, ಇವರಿಬ್ಬರಿಗೂ. ಡಿ ಕೆ ಅವರಿಗೆ ಹೊಂದಲ್ಲ. ಡಿ ಕೆ ಅವರಿಗೆ ಅವರು ಈ ಸಾಫ್ಟ್ ಹಿಂದುತ್ವ ಅಸ್ತ್ರವನ್ನು ಏನು ಉಳ್ಕೊಂಡಿದ್ದಾರಲ್ಲ ಅದು ಯು ಸಿ ದಟ್ ಅವರಿಗೆ ಡ್ರಾಬ್ಯಾಕ್ ಆದರೂ ಆಗ್ಬೋದು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ಆ ಧ್ವನಿ ಕೂಡ ಕೇಳ್ತಾ ಇದೆ. ಆದ್ದರಿಂದ ಹೈಕಮಾಂಡ್ನಲ್ಲಿ ಬಟ್ ಸೋನಿಯಾ ಗಾಂಧಿ ಬೆಂಬಲ ಏನಿದೆ ಅದರ ಜೊತೆಗೆ ನೋಬಡಿ ಕ್ಯಾನ್ ಕ್ವೆಶ್ಚನ್ ಡಿ ಕೆ ಶಿವಕುಮಾರ್ಸ್ ಅವ್ರ ಪೊಲಿಟಿಕಲ್ ಆರ್ ಪಾರ್ಟಿ ಕಮಿಟ್ಮೆಂಟ್ ಅಂತ ನೆಹರು ಕುಟುಂಬಕ್ಕೆ ಇರುವುದು. ಆದ್ದರಿಂದ ಅದು ಒಂದು. ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಸೊ ಡಿ ಕೆ ಮೇಲೆ ಏನೋ ಒಂದು ಲಿಟ್ಲ್ ಬಿಟ್ ಹೆಚ್ಚಿನ ಪ್ರೀತಿ ಇದ್ದಂತೆ ಕಾಣ್ತಾ ಇದೆ. ಇವತ್ತು ಕೂಡ ಡಿ ಕೆ ಅವರು ಖರ್ಗೆ ಅವ್ರನ್ನ ಬೆಂಗಳೂರಿನಲ್ಲಿ ಭೇಟಿ ಮಾಡಿದ್ರು. ಅದು ಅನಿಸುತ್ತೆ ಹಾಗೆ ಅವರ ರಿಲೇಷನ್ ಚೆನ್ನಾಗಿದ್ದಾಗ ಅನ್ಸುತ್ತೆ. ಆದ್ದರಿಂದ ಅದ್ರ ಜೊತೆಗೆ ಎಲ್ಲೋ ಒಂದು ನೋವು ಕೂಡ ಖರ್ಗೆ ಅವರಿಗೆ ಇರೋ ಚಾನ್ಸಸ್ ಕಾಣ್ತಾ ಇದೆ. ಅಂದರೆ ತಾವು ಕರ್ನಾಟಕ ರಾಜಕೀಯವನ್ನು ಬಿಟ್ಟು ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಕಳೆದುಕೊಂಡಿದ್ದು ಬಿಕಾಸ್ ಆಫ್ ಸಿದ್ದರಾಮಯ್ಯ ಅಂತ ಒಳಗಡೆ ಎಲ್ಲೋ ಖರ್ಗೆ ಅವರಿಗೆ ಇದ್ದಂತೆ ಅನಿಸುತ್ತೆ. ಆದ್ದರಿಂದ ಅವರು ಸ್ವಲ್ಪ ಮಟ್ಟಿಗೆ ಅದ್ರ ಜೊತೆಗೆ ಮೂಲ ಕಾಂಗ್ರೆಸ್ಸಿಗರು ಆಗಿರೋದೇ ಸ್ವಲ್ಪ ಮಟ್ಟಿಗೆ ಡಿ ಕೆ ಕಡೆಗೆ ಒಲವು ಹೊಂದಿರುವಂತೆ ಕಾಣುತ್ತೆ. ಅವ್ರು ಆ ಕಡೆ ಸ್ವಲ್ಪ ಇದೆ. ಅದರಿಂದ ಡಿ ಕೆಗೆ ಹೈಕಮಾಂಡ್ನಲ್ಲಿ ಒಂದು ಶಕ್ತಿ ಇದೆ. ಅದು ಬಿಕಾಸ್ ಆಫ್ ನಿಷ್ಠೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಅವರಿಗೆ ನೆಹರು ಕುಟುಂಬದ ಬಗ್ಗೆ ಹಂಗೆ ನಿಷ್ಠೆ ಇದೆ ಅಂತ ಹೇಳೋಕ್ಕಾಗಲ್ಲ. ಅವರು ಜನತಾ ಪರಿವಾರದಲ್ಲಿದ್ದಾಗ ನೆಹರು ಕುಟುಂಬನ ಬಾಯಿಗೆ ಬಂದಂಗೆ ಬೈದೇ ಬಂದವರು. ಸೊ ಆದರೆ ಈ ಸಿಚುವೇಶನ್ನಲ್ಲಿ ವಾಟ್ ವಿಲ್ ಹ್ಯಾಪನ್, ಇದು ಕುತೂಹಲಕರವಾದದ್ದು. ಸೊ ಮೊಯ್ಲಿ ಏನು ಮಾತನಾಡಿದ್ರು ಅದು ಕಾಂಗ್ರೆಸ್ನ ಮೂಲ ನಿವಾಸಿಗಳ ಅಭಿಪ್ರಾಯ ಆಗಿದೆ. ಅವರು ಒಗ್ಗೂಡ್ತಾ ಇದ್ದಾರೆ ಈಗ ಅನ್ಸುತ್ತೆ ಸಿದ್ದರಾಮಯ್ಯವ್ರ ವಿರುದ್ಧ. ಒಗ್ಗೂಡ್ಬಿಟ್ಟು ದೇ ವಿಲ್ ಫೈಟ್. ಸೊ ಅವರ ನಾಯಕ ಈಗ ಡಿ ಕೆ ಶಿವಕುಮಾರ್ ಆಗ್ತಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.